ಇವತ್ತು ನಾವು ತುಂಬಾನೇ ಸುಲಭವಾಗಿ ಅಷ್ಟೇ ಆರೋಗ್ಯಕರವಾಗಿರುವಂತ ರುಚಿಕರವಾಗಿರುವಂತ ರಾಗಿ ಲಡ್ಡು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತ್ರಿ. ಮೊದ್ಲಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿನ್ರಿ. ಕಡಾಯಿ ಬಿಸಿ ಆಗನ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿನ್ರಿ. ತುಪ್ಪ ಕರಗಿದ ನಂತರ 1 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟು ಹಾಕೊಳತೀನಿ ನೋಡ್ರಿ. ಇವಾಗ ಇದನ್ನ ಚಂದಗೆ ಹುರಿಬೇಕ್ರಿ. 7 ರಿಂದ 8 ನಿಮಿಷಗಳ ಕಾಲ ಲೋ ಫ್ಲೇಮ್ ದಾಗ ಇಟ್ಕೊಂಡು ಅಂದ್ರ ಕಡಿಮೆ ಉರಿ ಒಳಗೆ ಇಟ್ಕೊಂಡು ಇದನ್ನ ಹುರಿಬೇಕು ನೋಡ್ರಿ. ನೀವು ಹೈ ಫ್ಲೇಮ್ ದಾಗ ಇಟ್ಕೊಂಡು ಹುರಿದ್ರಿ ಅಂದ್ರ ರಾಗಿ ಹಿಟ್ಟು ಅನ್ನೋದು ಜಲ್ದಿ ಹೊತ್ತಿ ಬಿಡ್ತೈತ್ರಿ. ಅದಕ್ಕಂತ ಹೇಳಿ ಲೋ ಫ್ಲೇಮ್ ದಾಗ ಇಟ್ಕೊಂಡು ಇದನ್ನ 7 ರಿಂದ 8 ನಿಮಿಷಗಳ ಕಾಲ ಹುರಿಬೇಕಾಗುತ್ತೆ ನೋಡ್ರಿ. ಸಣ್ಣ ಉರಿ ಒಳಗ ಹುರಿಬೇಕ್ರಿ. ರಾಗಿ ಒಳಗಿನ ಗಂಟು ಅದಾವಲ್ರಿ, ಅವು ಗಂಟೆಲ್ಲ ಮ್ಯಾಶ್ ಮಾಡ್ಕೊಂಡು ರಾಗಿ ಹಿಟ್ಟು ಅನ್ನೋದು ಉದ್ರ ಆಗ್ಬೇಕ್ರಿ. ಅದೇ ರೀತಿ ರಾಗಿ ಹಿಟ್ಟಿನ ಹಸಿ ವಾಸನೆ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರ್ಬೇಕ್ರಿ. ಅಲ್ಲಿವರೆಗೂ ಇದನ್ನ ಹುರಿಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವ್ ಬೇಸನ್ ಉಂಡಿ ಮಾಡ್ತಿರ್ತೇವಲ್ರಿ, ಬೇಸನ್ ಉಂಡಿ ಮಾಡ್ಬೇಕಾದ್ರ ನಮ್ಗ್ ಗೊತ್ತಾಗ್ತೈತ್ರಿ ಹಿಟ್ಟು ಹುರಿಯತ್ನಾಗ ಘಮ ಘಮ ಅಂತ ಸ್ಮೆಲ್ ಬರತ್ತಂದ್ರ ನಾವ್ ಹಿಟ್ಟು ಪರ್ಫೆಕ್ಟ್ ಆಗಿ ಫ್ರೈ ಆಗೈತಿ, ಅದ್ರ ಹುರಿದೇವಂತ ಗೊತ್ತಾಗ್ತೈತ್ರಿ. ಅದೇ ರೀತಿ ಇದು ಕೂಡ ನೋಡ್ರಿ, ಅದೇ ರೀತಿ ಹುರಿಬೇಕ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕೊಂಡೇನ್ರಿ. ತುಪ್ಪ ಕೂಡ ಅಷ್ಟೇ ರೀ, ಒಮ್ಮೆ ಹಾಕ್ಬಾರ್ದ್ರಿ, 2 ಬ್ಯಾಚ್ ಮಾಡ್ಕೊಂಡು ಹಾಕೋಬಹುದು ನೋಡ್ರಿ. ಈ ರಾಗಿ ಲಡ್ಡು ಮಾಡಕ ಕೇವಲ 2 ಸ್ಪೂನ್ ಆಗೋಷ್ಟು ತುಪ್ಪ ಬಳಸ್ಕೊಂಡೇವ್ ನೋಡ್ರಿ. ಜಾಸ್ತಿ ತುಪ್ಪನು ಬಳಸಿಲ್ರಿ ಇದಕ್ಕ. ಇವಾಗ ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ಚಂದಗೆ ಫ್ರೈ ಆಗೈತ್ರಿ, ಮತ್ತ ಹುರಿಯೋದ್ನು ಆಗೈತಲ್ರಿ. ಇವಾಗ ಏನ್ ಮಾಡೋಮ್ರಿ, ಗ್ಯಾಸ್ ಆಫ್ ಮಾಡ್ಕೊಂಡು ನಾವ್ ಇದನ್ನ ಎತ್ತಿ ಒಂದ್ ಬೌಲ್ದಾಗ ಹಾಕೋಬೇಕ್ರಿ. ನೋಡ್ತಾ ಇರ್ಬೋದ್ರಿ ರಾಗಿ ಹಿಟ್ಟು ಅನ್ನೋದು ಎಷ್ಟು ಉದ್ರಾಗಿ ಬಂದೈತೆ ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದನ್ನ ಸೈಡಿಗೆ ಎತ್ತಿಟ್ಟು ನೆಕ್ಸ್ಟ್ ಅದೇ ಕಡೆ ಒಳಗ 10 ರಿಂದ 12 ಗೋಡಂಬಿ, ಪಿಸ್ತಾ, ಒಣ ಖಜೂರಿ, 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಆಗುವಷ್ಟು ಕರಿ ಎಳ್ಳು, ಅದೇ ರೀತಿ 1 ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಹಾಕೊಂಡೇನ್ರಿ. ಈ ಅಗಸೆ ಬೀಜ ಮತ್ತ್ ಕರಿ ಎಳ್ಳು ಬಿಳಿ ಎಳ್ಳು ಹಾಕೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಇತ್ತಲ್ರಿ, ಅದಕ್ ಕೂಡ ಪರಿಹಾರ ಸಿಗ್ತೈತಿ ನೋಡ್ರಿ. ಡೈಲಿ ಒಂದು ಲಡ್ಡು ತಿನ್ನೋದ್ರಿಂದ ಹೇರ್ ಫಾಲ್ ಬಿ ಕಡಿಮೆ ಆಗ್ತೈತ್ರಿ. ಮತ್ತ ಬೆಳೆ ಮಕ್ಕಳು ಮನ್ಯಾಗ ಇದ್ರಂದ್ರ ಅವ್ರಿಗೆ ಕೂಡ ನೀವು ಡೈಲಿ ಒಂದ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಉಂಡಿ ಕೊಟ್ರಂದ್ರ ಅವ್ರಿಗೆ ಕೂಡ ಶಕ್ತಿ ಅನ್ನೋದು ಬರ್ತೈತಿ ನೋಡ್ರಿ ತೋಳಿಗೆ. ಇವಾಗ ಇದು ಕೂಡ ಅಷ್ಟೇ ರೀ, ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ತುಪ್ಪ ಹಾಕಿ ಫ್ರೈ ಮಾಡ್ಬಾರ್ದ್ರಿ, ಇದನ್ನ ಡ್ರೈ ರೋಸ್ಟೇ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರ ನಾವ್ ಮಿಕ್ಸಿ ಒಳಗ್ ಹಚ್ಚಿದೇವ್ ಅಂದ್ರ ಚಂದಗೆ ಪುಡಿ ಪುಡಿ ಆಗಂಗಿಲ್ರಿ ಇದು. ಇವಾಗ ನೋಡ್ರಿ ಇದೆಲ್ಲಾ ಫ್ರೈ ಆಗೈತ್ರಿ. ನೆಕ್ಸ್ಟ್ ಏನ್ ಮಾಡೋಣ್ರಿ, ನಾವು ಇದನ್ನ ಒಂದ್ ಎತ್ತಿ ಒಂದ್ ಸ್ವಲ್ಪ ಕೋಲ್ಡ್ ಆಗ್ಬೇಕ್ರಿ. ಇದು ಕೋಲ್ಡ್ ಆಗನ ಇದನ್ನ ಮಿಕ್ಸಿ ಜಾರಿ ಒಳಗ ಹಾಕೊಳ್ಳುಮಂತ್ರಿ. ಗ್ಯಾಸ್ ಆಫ್ ಮಾಡ್ಕೊಂಡೇನ್ರಿ. ಇದು ತಣ್ಣಗಾದ ನಂತರ ನಾನು ಇಲ್ಲಿ ಮಿಕ್ಸಿ ಜಾರಿ ಒಳಗ ಹಾಕೊಳತೀನಿ ನೋಡ್ರಿ. ಮನಿಯೊಳಗ ಸಣ್ಣ ಮಕ್ಳು ಇದ್ರಂದ್ರ ನೀವು ಫುಲ್ ಫೇಸ್ಟ್ ಆಗಿ ಅಂದ್ರ ಪೌಡರ್ ರೀತಿ ಮಾಡ್ಕೋಬಹುದ್ರಿ. ಅಥವಾ ದೊಡ್ಡೋರ್ ಇದ್ರಂದ್ರ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬಹುದ್ರಿ. ನಾನಿಲ್ಲಿ ಫುಲ್ ಪೌಡರ್ ತರಾನೇ ಮಾಡ್ಕೊಂಡೀನಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿ ಮಾಡ್ಕೊಂಡೀನ್ರಿ. ಮನಿಯೊಳಗ್ ದೊಡ್ಡೋರ್ ಇದ್ರಂದ್ರ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರ ಬರ್ತೈತ್ ನೋಡ್ರಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕೊಳತೀನ್ರಿ. ತುರ್ದಿರುವಂತ ಬೆಲ್ಲ ಐತ್ರಿ. ಇವಾಗ ಇದು ಕೂಡ ಅಷ್ಟೇ ರೀ, ಮಿಕ್ಸಿ ಮಾಡ್ಕೊಂಡ್ ಬರುಮಂತ್ರಿ. ನೋಡ್ರಿ ಈ ರೀತಿ ಮಿಕ್ಸಿ ಮಾಡ್ಕೋಬೇಕ್ರಿ. ಎಷ್ಟು ಸಾಫ್ಟ್ ಆಗೈತಿ ನೋಡ್ತಾ ಇರ್ಬೋದ್ರಿ ನೀವು. ಅಕಸ್ಮಾತ್ ನಾವ್ ತರಿ ತರಿ ಆಗಿ ಹಾಕಿದೇವ್ ಅಂದ್ರ ಸಣ್ಣ ಮಕ್ಳು ಅದು ಅವ್ರ ಬಾಯಿಗೆ ಹತ್ತಲ್ರಿ, ತರಿ ತರಿ ಇತ್ತಂದ್ರ ಅವ್ರು ತಿನ್ನಂಗಿಲ್ರಿ. ಅದಕ್ಕಂತ ಹೇಳಿ ಈ ರೀತಿ ಮಾಡ್ಬೇಕ್ ನೋಡ್ರಿ. ಇವಾಗ ಇದನ್ನೆಲ್ಲಾ ರೆಡಿ ಆಗೈತಲ್ರಿ, ನಾವು ರಾಗಿ ಹಿಟ್ಟು ಹುರ್ದಿದೇವಲ್ರಿ, ರಾಗಿ ಹಿಟ್ಟು ಅದ್ರೊಳಗ ಇದನ್ನ ಹಾಕೊಳ್ಳುಮಂತ್ರಿ. ನೀವು ಬೆಲ್ಲ ಈ ರೀತಿ ಮಿಕ್ಸರ್ ಹಚ್ಚಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರ ನೀವು ಪಾಕ ಮಾಡ್ಕೊಂಡ್ ಕೂಡ ಹಾಕೋಬಹುದ್ರಿ. ಅದೇನಿಲ್ರಿ, ಒಂದ್ ಎಳಿ ಪಾಕ ಬತ್ತಂದ್ರ ಸಾಕ್ ನೋಡ್ರಿ. ಈ ರೀತಿ ಡ್ರೈ ಫ್ರೂಟ್ಸ್ ನಿಮ್ ಕಡೆ ಯಾವ ಅವೈಲೇಬಲ್ ಇರ್ತಾವಲ್ರಿ ಅವು ಹಾಕೊಂಡು ಸ್ವಲ್ಪ ಬೆಲ್ಲದ ಪಾಕ ಮಾಡಿ ಹಾಕೊಂಡ್ರು ಕೂಡ ರಾಗಿ ಲಡ್ಡು ಸೂಪರ್ ಆಗಿ ಬರ್ತೈತಿ ನೋಡ್ರಿ. ನೋಡ್ರಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಹಿಟ್ಟ ಮತ್ತ ಡ್ರೈ ಫ್ರೂಟ್ಸ್ ಏನ್ ಮಿಕ್ಸ್ ಮಾಡ್ಕೊಂಡ್ವಲ್ರಿ ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಅಲ್ಲಿವರೆಗೂ ಸ್ವಲ್ಪ ಕೈಲಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗೈತ್ರಿ ಹಿಟ್ಟು ಅನ್ನೋದು. ಜಸ್ಟ್ ಕೈಯಲ್ಲಿ ತಗೊಂಡ್ರ ಸಾಕ್ರಿ, ಲಡ್ಡು ಆಗ್ಬಿಡ್ತಾವ್ರಿ. ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳತೀನ್ರಿ. ತುಪ್ಪ ಸವರ್ಕೊಂಡು ಇವರಲ್ಲಿ ಲಡ್ಡು ಮಾಡ್ಕೊಳ್ಳುಮಂತ್ರಿ. ಸ್ವಲ್ಪ ಸಣ್ಣ ಸಣ್ಣ ಲಡ್ಡು ಮಾಡ್ಕೊಳ್ಳುಮಂತ್ರಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದು ಅಂದ್ರ ಮಕ್ಕಳಿಗೆ ಇಷ್ಟ ಆಗತ್ರಿ, ನೋಡಕ್ ಕೂಡ ಇಷ್ಟ ಆಗತ್ರಿ, ತಿನ್ನಕ್ ಕೂಡ ಇಷ್ಟ ಆಗತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗಿ ಸಿಂಪಲ್ ಆಗಿ ಒಂದ್ 5 ನಿಮಿಷದಲ್ಲಿ ಹೆಲ್ದಿ ಆಗಿರುವಂತ ಹೈ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ ಯುಕ್ತ ರಾಗಿ ಲಡ್ಡು ರೆಡಿ ಐತ್ ನೋಡ್ರಿ. ಮನಿ ಮಂದೆಲ್ಲ ತಿಂದ್ರು ಕೂಡ ಬಾಳ ಚಲೋ ಐತ್ರಿ ಆರೋಗ್ಯಕ್ಕ. ಮತ್ತ ಮಕ್ಕಳಿಗೆ ಕೂಡ ಹೆಲ್ದಿ ಆಗಿರುವಂತ ಫುಡ್ ಅಂತಾನೆ ಹೇಳ್ಬೋದು ನೋಡ್ರಿ. ಸ್ವೀಟ್ ಕೂಡ ಕಡಿಮೆ ಐತ್ರಿ, ಜಾಸ್ತಿ ತುಪ್ಪ ಇಲ್ರಿ, ಏನಿಲ್ರಿ. ಕೇವಲ ಒಂದ್ 2 ತುಪ್ಪ, 2 ಸ್ಪೂನ್ ಆಗುವಷ್ಟು ತುಪ್ಪ ಬಳಸಿ ಮಾಡಿರುವಂತ ಹೆಲ್ದಿ ರಾಗಿ ಹಿಟ್ಟಿನ ಲಡ್ಡು ರೆಡಿ ಐತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು ಎಷ್ಟು ಸಿಂಪಲ್ ಆಗಿ ಮಾಡ್ದೇವಲ್ರಿ. ಮತ್ತೆ ತಡರಿ, ನೀವು ಕೂಡ ಮನಿಯೊಳಗ ಒಂದ್ಸರ್ತಿ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತ್ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ.
ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.